ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಇನ್ನೂವರೆಗೂ ಯಾರೂ ಮಾಡಿಲ್ಲ. ನಾವು ಆ ಪ್ರಯತ್ನಕ್ಕೆ ಹೋಗ್ತಾ ಇದ್ದೀವಿ. 5,000 ಬಜೆಟಲ್ಲಿ ನಮ್ಮ EV ಗಾಡಿಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ಚಾರ್ಜ್ ಹಾಕ್ಕೊಂಡು ಟೆಂಟು ಎಲ್ಲ ಕ್ಯಾರಿ ಮಾಡಿದ್ದೀನಿ. ನೋಡುವ, ಹೋಗ್ತಾ ಹೋಗ್ತಾ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಹೆಂಗೆ ಏನು ಅಂತ. ತುಂಬ ಕಷ್ಟಪಡ್ತಾ ಇದ್ದೀವಿ, ತುಂಬ ಡಿಪ್ರೆಷನಲ್ಲಿ ಇದ್ದಿದ್ದರಿಂದ ಈ ಪ್ಲ್ಯಾನು ಅರ್ಜೆಂಟಾಗಿ ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮ ಮನಮೋಹನ್ ರಾಜ್ ಅವರು ಇದ್ದಾರೆ, ಬನ್ನಿ ಬ್ರೋ. ನೀವು ಹೇಳಿಲ್ಲ ಅಂದರೆ ಹೆಂಗೆ ಬ್ರೋ? ಯಾಕಂದರೆ ಅವ್ರದ್ದೇ ಗಾಡಿ, ಅವ್ರ ಗಾಡಿ ಜೊತೆ ನಾವು ಹೋಗ್ತಾ ಇದ್ದೀವಿ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಆ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಆಗ ನನ್ನ ಹೊಸ ಯೂಟ್ಯೂಬ್ ಚಾನಲ್ಲು ಇದು, ಹೊಸದು ಇದೆ ಹಳೇದು ಆಗ್ತೀನೋ ಗೊತ್ತಿಲ್ಲ, ಒಟ್ಟು ಹೊಸ ಯೂಟ್ಯೂಬ್ ಚಾನಲ್ ಇದೆ, ಮಿಸ್ಟರ್ ಗಗನ್ ಸಂಚಾರಿ ಅಂದ್ಬಿಟ್ಟು, ಅದನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಯ ಆಂಜನೇಯ. ಬನ್ನಿ, ಹೋಗ್ತಾ ನಾನು ಹೋಗ್ತಾ ಇಲ್ಲೇ ಜಾಸ್ತಿ ಮಾತಾಡ್ಬಿಟ್ರೆ ಹೋಗ್ತಾ ಇನ್ನೇನು ಮಾತಾಡೋದಲ್ವಾ? ಇನ್ನೂ ಡೆಕ್ಕತ್ಲ್ಯಾಂಡಿಗೆ ಬೇರೆ ಹೋಗಬೇಕು, ಒಂದೇ ಒಂದು ಬ್ಯೂಟನ್ ಗ್ಯಾಸ್ ಸಿಕ್ಕೋಬೇಕು. ಯಾಕಂದರೆ ಕುಕ್ಕಿಂಗು ನಾವೇ ಮಾಡೋದ್ರಿಂದ ಅಂದ್ಕೊಂಡಿದ್ದೀವಿ, ಇನ್ನೂ ಫಿಕ್ಸ್ ಆಗಿಲ್ಲ. ಬ್ಯೂಟನ್ ಗ್ಯಾಸ್ ಸಿಕ್ಕಿದ್ರೆ ನಾವೇ ಕುಕ್ ಮಾಡ್ತೀವಿ, ಇಲ್ಲ ಅಂದರೆ ದೇವ್ರ ದಯೆ. ಎಲ್ಲಾದರೂ ಜಯ ಆಂಜನೇಯ. ಎಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರು ಕೊಟ್ಟಿರ್ತೀನಿ, ನಿಮ್ಮ ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾದ್ರೆ ಸಪೋರ್ಟ್ ಮಾಡಿ. ಜಯ ಆಂಜನೇಯ, ಬಾಯ್. ಫೈನಲಿ ನೋಡಿದ್ರೆ ಇವಾಗ ನಾವು ರೆಡಿ ಆಗಿದ್ದೀವಿ. ನನ್ನ ವಾಯ್ಸ್ ಕರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇವರು ರೆಡಿ ಆಗಿದ್ದಾರೆ. ಇವಾಗ ಇಲ್ಲಿಂದ ಹೊರಡುವ. ಲೆಟ್ಸ್ ಗೋ. ಮಿಸ್ ಯು ಬ್ರೋ. ಭಾಳ ಮಿಸ್ ಆಗಲ್ಲ, ಖುಷಿಯಾಗಿರ್ತೀನಿ. ಸರಿ, ಹುಷಾರಾಗಿ ಬನ್ನಿ. ಸದ್ಯಕ್ಕೆ ಗಾಡಿ ಸ್ಟಾರ್ಟ್ ಆಗಿದೆ. ರೈಟ್ ಸೈಡಾ ಯೂಟರ್ನ್ ನೋಡಿ ಬ್ರೋ. ಸ್ಟಾರ್ಟಿಂಗಲ್ಲೇ ಯೂಟರ್ನು. ಸರಿ ಬಾಯ್. ಸದ್ಯಕ್ಕೆ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ಬಂದಿರೋ ಜಾಗ ಡೆಕ್ಕತ್ಲ್ಯಾಂಡ್. ಎಂತಕ್ಕಂತ ನೋಡಿದ್ರೆ ಬ್ಯೂಟನ್ ಗ್ಯಾಸ್ ಬೇಕಾಗಿದೆ, ಅದಕ್ಕೆ ಬ್ಯೂಟನ್ ಗ್ಯಾಸ್ ತೊಗೊಂಡು ಇಲ್ಲಿಂದ ಹೊರಡುವ. ಬನ್ನಿ, ಹೊಳಗೆ ಕರ್ಕೊಂಡು ಹೋಗ್ತೀನಿ, ಹೊಡಿಸ್ತೀನಿ. ಸದ್ಯಕ್ಕೆ ನಾನು ಅಂದ್ಕೊಂಡಿರೋದು ಏನೂ ಸಿಕ್ಕಿಲ್ಲ ಇಲ್ಲಿ. ಬ್ಯೂಟನ್ ಗ್ಯಾಸು ಏನು, ಅವರು ಇವಾಗ ಜಸ್ಟ್ ರೆಸ್ಟ್ರೂಮ್ಗೆ ಹೋಗಿದ್ದಾರೆ. ನಮ್ಮ ಗಾಡಿ ಹತ್ರ ಇವಾಗ ಸದ್ಯಕ್ಕೆ ನಾವು ಹೊರಡುವ. ಗಾಡಿ ಹತ್ರ ಹೋಗಿ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಇವಾಗ ಕಾಲ್ ಗೀಲ್ ಎಲ್ಲ ಮಾಡಿ ಇಲ್ಲೊಂದು ಎಷ್ಟು ಕಿಲೋಮೀಟರ್ ಇದೆ ಬ್ರೋ ಅಂಗಡಿ? 950 meters ಬ್ರೋ. 950 meters ಅಲ್ಲಿ ಇದೆಯೇ, ಇಲ್ಲೇ ಸುತ್ತಮುತ್ತ. ನೋಡುವ, ಅಲ್ಲಿ ಓದ್ಬಿಟ್ಟು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಬ್ಯೂಟನ್ ಗ್ಯಾಸ್ ಸಿಕ್ತು ಅಂದ್ಕೊಂಡಿದ್ದೀನಿ. ಸಿಕ್ಕಿದ್ರೆ ತುಂಬ ಖುಷಿ, ಇಲ್ಲ ಅಂದರೆ ತಿರ್ಗಾ ಸ್ಯಾಡ್ ಫೇಸ್ ಓಡೋದು. ಇನ್ನು ಟ್ರಿಪ್ ಅಂತೂ ನಿಲ್ಸೋಕ್ಕಾಗಲ್ಲ. ಒಲೆ ಹಾಕೋಣ ಬ್ರೋ, ತಲೆ ಹಾಕಿ ನೋಡಿ ಸಾರು ಒಲೆ ಹಾಕೋಕ್ಕೂ ರೆಡಿ ಆಗೋರೆ, ಆದರೆ ನಾನು ಇನ್ನೂ ರೆಡಿ ಆಗಿಲ್ಲ. ನಾನು ಹಾಕಕ್ಕೆ ರೆಡಿ ಆಗಬೇಕು. ಚಲೋ, ಲೆಟ್ಸ್ ಗೋ ಬ್ರೋ. ಫೈನಲಿ ನೋಡಿದ್ರೆ ಇವಾಗ ಬ್ಯೂಟನ್ ಗ್ಯಾಸ್ ಇರೋ ಅಂಗಡಿಗೆ ಬಂದಿದ್ದೀವಿ. ನೋಡುವ ಸಿಗುತ್ತಾ ಇಲ್ವಾ ಅಂತ. ಲೆಟ್ಸ್ ಗೋ. ಸೈಡ್ ಓಪನ್ ಇಲ್ಲ, ಅದು ಹಾಗೆ ಫಿಕ್ಸ್ ಮಾಡ್ಬೋದು. ಓಕೆ, ಫೈನಲಿ ಸ್ವಿಚ್ ಆಗ್ತಾ ಇದೆ ಅನ್ಕೋಣ. ಲೈಟ್ ಹೊಡ್ಕೋಣ. ಲೈಟ್ಗೆ ಹಚ್ಬಿಟ್ಟಿಲ್ಲ ಬ್ರೋ. ಹಾಂ, ಚೆಕ್ ಮಾಡ್ತಾನೆ ಆಗುತ್ತೆ. ವರ್ಕಿಂಗ್ ಫೈನ್. ನೋಡಿದ್ರೆ ನಮ್ಗೆ ಬ್ಯೂಟನ್ ಗ್ಯಾಸು ಸಿಕ್ಬಿಟ್ಟಿದೆ. ಗ್ಯಾಸಲ್ಲೂ ಚೆಕ್ ಮಾಡಿ ನೋಡ್ಬಿಟ್ಟೆ. ನೀವು ವಿಡಿಯೋ ಮಾಡ್ಕೊಂಡ್ರಲ್ಲ ಬ್ರೋ, ನನಗೆ ಕಳಿಸ್ಕೊಟ್ಬಿಡಿ ಬ್ರೋ. ಅಂದರೆ ಚೆಕ್ ಮಾಡೋವರೆಗೂ ಸಮಾಧಾನ ಇದ್ದಿಲ್ಲ. ನೀವು ಬಾಡ್ ವೇಸ್ ಸಿಕ್ಕಿದೆ, ಎತ್ಕೊಂಡು ಇವಾಗ ಇಲ್ಲಿಂದ ಹೊರಡೋದೆ. ಇವಾಗ ಪಾತ್ರೆ ಹುಡುಕ್ಬೇಕು. ಪಾತ್ರೆ ಅಂಗಡಿ ಹೋಗೋಣ. ಸರಿ, ಹೋಗ್ತಾ ಕಂಟಿನ್ಯೂ ಮಾಡ್ತೀವಿ. ಚಲೋ ಬರೋ ಪೇಮೆಂಟ್ ಮಾಡಬೇಕು. ನಾನು ಮಾಡ್ತೀನಿ ಬ್ರೋ. ಇವಾಗ ಸದ್ಯಕ್ಕೆ ಗಾಡಿಯಲ್ಲಿ ಸೈಡ್ಗೆ ಹಾಕಿಬಿಟ್ಟು ನಾವು ಬಂದಿರೋದು ಡಿಮಾರ್ಟ್ಗೆ. ಯಾಕಂದರೆ ಬ್ಯೂಟನ್ ಗ್ಯಾಸ್ ಸಿಕ್ತಲ್ಲ, ಪಾತ್ರೆಗಳು ಅದು ಇದು ಬೇಕಾಗುತ್ತೆ. ಸೊ ಲೆಟ್ಸ್ ಗೋ. ಪಾತ್ರೆ ಗೀತ್ರೆ ಒಂದು ಸ್ವಲ್ಪ ತೊಗೊಂಡಿದ್ದೀವಿ. 2 ಪ್ಲೇಟು, ಅಲ್ಲೊಂದು ಪ್ಲೇಟ್ ಐತೆ, ಇಲ್ಲೊಂದು ಪ್ಲೇಟು. ಇದು ಟೀ ಮಾಡೋಕ್ಕೆ, ಅನ್ನನೂ ಇದರಲ್ಲೇ ಮಾಡೋಣ ಅಂದ್ಕೊಂಡಿದ್ದೀವಿ. ಚಾಕು, ಟೀ ಸೋಸೋಕಿದ್ದು, ಮತ್ತು ಇದು ಅಡುಗೆ ಮಾಡೋಕ್ಕೆ. ಇವಾಗ ಇಷ್ಟು ಐಟಮ್ ಆಗಿದೆ. ಊಟ ಜಾಸ್ತಿ ಇದೆ, ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಪಾಪ, ಅದಕ್ಕೆ ಅದನ್ನು ಕ್ಯಾರಿ ಮಾಡ್ತಾ ಇದ್ದೀವಿ. ಚಲೋ, ಫೈನಲಿ ಇಷ್ಟು ಐಟಮ್ ತೊಗೊಂಡಿದ್ದೀವಿ. ಇನ್ನೂ ಅಷ್ಟು ಐಟಮ್ ಬಾಕಿ ಇರುತ್ತೆ. ನಮ್ಮ ಬ್ಯಾಗ್ ಬಿಲ್ಲಿಂಗ್ ಆಗಿದೆ. ಎಷ್ಟಾಗಿದೆ ಅಕ್ಕ ಬಿಲ್ಲಿಂಗು? 1368 ರೂಪಾಯಿಗಳು. ಬಾಕಿ ಬಜೆಟ್ ಒಳಗೆ ಇದೀವಿ ಬ್ರೋ. ಅಣ್ಣ ಮಾಡ್ತವ್ರೆ. ಇಲ್ಲಿಂದ ಓಡುವ. ಒಟ್ಟು ನೋಡಿದ್ರೆ ಇವಾಗ ಪ್ಯಾಕಿಂಗ್ ಎಲ್ಲ ಆಗೋಯ್ತು. ಇಡೀ ಸಾಮಾನೆಲ್ಲ ಪ್ಯಾಕಿಂಗ್ ಮಾಡ್ತಿದ್ದೀವಿ. ಇವಾಗ ಗಾಡಿ ಎತ್ಕೊಂಡು ಹೊಡ್ತಾ ಇರೋದು ನಾನ್ ಸ್ಟಾಪ್ ಆಗಿ. ನೋಡುವ, ಎಲ್ಲರಿಗೂ ಹೋಗ್ತೀವಿ, ಏನು ಕತೆ ಏನು ಗೊತ್ತಿಲ್ಲ. ಇಷ್ಟ ಬಂದಿದ್ದ ಕಡೆ ಹೋಗ್ತಾ ಇರೋದು. ಜಯ ಆಂಜನೇಯ.
ಕರ್ನಾಟಕಕ್ಕೆ ಹಾಯ್ ಹೇಳಿ ತಮಿಳ್ನಾಡಿಗೆ ಆಯು ಹೇಳಾಯ್ತು. ಇವಾಗ ನಮ್ಮ ಇ ವಿ ಬೈಕು 31 ಕಿಲೋಮೀಟರ್ ಬಂದಿದ್ದೀವಿ. 31 ಕಿಲೋಮೀಟರ್, ಇನ್ನು 80% ಚಾರ್ಜ್ ಇದೆ. ಇನ್ನು ಎಷ್ಟು ಕಿಲೋಮೀಟರ್ ಹೋಗ್ಬೋದು ಇಬ್ರು? ಒಂದು 80. 80 ಕಿಲೋಮೀಟರ್ ಹೋಗ್ಬೋದು ಅಲ್ವಾ? ಓಕೆ, 80%. ಯಾಕೆಂದ್ರೆ ರೀಜನರೇಟಿವ್ ಬ್ರೇಕಿಂಗ್ ವರ್ಕ್ ಆಗ್ತಿದೆ ಅನ್ಸುತ್ತೆ. ಓಕೆ ಓಕೆ, 80% ಚಾರ್ಜಲ್ಲಿ 80 ಕಿಲೋಮೀಟರ್ಸ್ ಹೋಗ್ಬೋದು. ಹಂಗಂತ ನೋಡಿದ್ರು 115 ಕಿಲೋಮೀಟರ್ ಹತ್ರ ಹೋಗ್ತೀವಿ. ನೋಡುವ, ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ. ಸದ್ಯಕ್ಕೆ ಹೊಸೂರಿಗೆ ಬಂದು ರೀಚ್ ಆಗಿದ್ದೀನಿ. ಇನ್ನೂ ಟೀ ಕುಡ್ದಿಲ್ಲ. ಟೀ ಮಾಡೋದನ್ನ ತೋರಿಸ್ತೀನಿ ನೆಕ್ಸ್ಟ್ ಶಾರ್ಟ್ ನೋಡಿ. ಸದ್ಯಕ್ಕೆ ಕರ್ನಾಟಕ ದಾಟಾಗಿರಿ ಗುರು. ತಮಿಳ್ನಾಡಿಗೆ ಎಂಟ್ರಿ ಆಗ್ಬಿಟ್ಟಿದ್ದಲ್ಲ. ಇನ್ನು ಕೃಷ್ಣಗಿರಿ ಇನ್ನೂ 29 ಕಿಲೋಮೀಟರ್ ಇದೆ. ನಮ್ಮದು ಆವರೇಜ್ 36 ಹೋಗ್ತಾ ಇದೀವಿ ಕರೆಕ್ಟಾಗಿ. 21 ಕಿಲೋಮೀಟರ್ ಇನ್ನೂ ಹೋಗ್ಬೋದು. ಆದರೆ 71 ಕಿಲೋಮೀಟರ್ ಫುಲ್ ಹೋಗಲ್ಲ, ಡ್ರೈವ್ ಮಾಡಲ್ಲ. ಬ್ಯಾಟ್ರಿ ಫುಲ್ ಡ್ರೈವ್ ಮಾಡಲ್ಲ, ಯಾಕಂದರೆ ಆಮೇಲೆ ನಮಗೆ ಇಷ್ಟ ಆಗುತ್ತೆ. ನೋಡಿ ಬ್ರೋ, ನಮ್ಮ ಜೊತೆ ಯಾರಿದಾರ ನೋಡಿ ಬ್ರೋ. ವಿಡಿಯೋ ಕಾಲಲ್ಲಿ ಸಿಕ್ಕಿದ್ದಾರೆ. ಏನ್ ಬ್ರೋ, ನಮ್ಮ ಜೊತೆ ವಿಡಿಯೋ ಕಾಲಲ್ಲಿ ಟ್ರಾವೆಲ್ ಮಾಡ್ತೀರಾ ನೀವು? ಒಂದು ಟೋಲ್ಗೆ ಪ್ರವೇಶವಾಗಿದ್ದೇವೆ. ಫೈನಲಿ ಇನ್ನೊಂದು ಟೋಲ್ ಬಂದು ನ್ಯಾಷನಲ್ ಹೈವೇಸ್ ಅಥಾರಿಟಿ ಅಂತೆ. ನೋಡುವ ಏನಾಗುತ್ತೆ ಅಂತ. ಹಲೋ, ನೋಡಿದ್ರೆ ಫಸ್ಟು ಪೆಟ್ರೋಲ್ ಅಂತೀನಿ, ಪೆಟ್ರೋಲ್ ಬಂಕಲ್ಲಿದ್ದೀವಿ. ಇವಾಗ ಫಸ್ಟ್ ಟೈಮು ಚಾರ್ಜ್ ಆಗ್ತಾ ಇರೋದು ಗಾಡಿ. ಕರೆಂಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ಪೆಟ್ರೋಲ್ ಬಂಕು ಕೂಡ ಮುಚ್ಚಿದೆ, ಯಾರೂ ಇಲ್ಲ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ. ನೋಡುವ ಏನೇನಾಗುತ್ತೆ, ಏನು ಕತೆ ಒಂದು ಅರ್ಥ ಆಯ್ತಲ್ಲ. ಎಲ್ಲ ದೇವ್ರ ಇಚ್ಛೆ, ದೇವರು ನಡೆಸಿದೆ ದಾರಿ ಎಲ್ಲ ಅದೇ. ನೋಡುವ ಏನೇನಾಗುತ್ತೆ ಅಂತ. ಇನ್ನೂ 39 ಕಿಲೋಮೀಟ್ರ್ ಹೋಗ್ಬೋದು. ಬಟ್ ಏನಕ್ಕೆ ರಿಸ್ಕು ಅಂತ ಹೇಳ್ಬಿಟ್ಟು ಇವಾಗ ನಾನು ರಿಸ್ಕ್ ತಗೊಂತ ಇಲ್ಲ. ಇಲ್ಲಾಂದರೆ ಮುಂದೆ ಎಲ್ಲಾದರೂ ಪೆಟ್ರೋಲ್ ಬಂಕಲ್ಲಿ ಹೋಗಿ ನಿಲ್ಲಿಸ್ಬೇಕಾಗುತ್ತೆ, ಇಲ್ಲೇನಾದರೂ ಕರೆಂಟ್ ಇಲ್ಲ ಅಂದರೆ. ಈ ಗಾಡಿ ಇಟ್ಕೊಂಡು ನಾವು ಒಂದು ಸ್ವಲ್ಪ ಅನ್ಕಂಫರ್ಟಬಲೇ, ಆದರೆ ಓಕೆ ಮಾಡ್ಬೋದು ಅಂತ ಒಂದು ತಲೆಯಲ್ಲಿದೆ. ಇಲ್ಲಿ ಚಾರ್ಜ್ ಆದರೆ ಪಕ್ಕ ಮಾಡ್ಬೋದು, ಇಲ್ಲಾಂದರೆ ಗೊತ್ತಿಲ್ಲ ಅವರು. ಯಾಕಂದರೆ ಚಾರ್ಜ್ ಆಗೋಕ್ಕೆ 4 ಅವರ್ಸ್ ಬೇಕು. ಇವಾಗ ಈ ಟೈಮಲ್ಲಿ ಏನೇನು ಮಾಡ್ತೀವಿ ಅಂತ ನೋಡಬೇಕು. ಫೈನಲಿ ಚಾರ್ಜ್ ಆಗ್ತಾ ಇದ್ದೀವಿ. ಇಲ್ಲಿಂದ ಎಳೆದು ಹಂಗೆ ಹಾಕೋದು ಚಾರ್ಜರ್. ನೋಡಿದ್ರೆ ಗಾಡಿ ಹಂಗೋ ಹಿಂಗೋ ಮಾಡಿ ಚಾರ್ಜ್ ಹಾಕ್ಬಿಟ್ವಿ. ಇವಾಗ 4 ಅವರ್ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಕ್ರೇಜಿ. ಇವಾಗ 5 ಗಂಟೆ 9 ಗಂಟೆವರೆಗೂ ಚಾರ್ಜ್ ಆಗೋಗುತ್ತೆ ಫುಲ್ಲು. ಅಷ್ಟೊತ್ತೊಳಗೆ ಒಂದು ಸ್ವಲ್ಪ ಟೀ ಕುಡಿಯೋಣ ನಾವು. ಟೀ ಮಾಡಿಬಿಟ್ಟು ನೋಡಿದ್ರೆ ಫಸ್ಟ್ ಟೈಮ್ ಬ್ಯೂಟನ್ ಗೇಸ್ ಯೂಸ್ ಮಾಡ್ತಾ ಇದ್ದೀವಿ. ಮೀನ್ಸ್ ಈ ಟ್ರಿಪ್ಪಲ್ಲಿ ಅದು ಟೀ ಮಾಡೋಕ್ಕೆ ಚಾರ್ಜ್ ಹಾಕ್ಬಿಟ್ಟು ಟೀ ಮಾಡ್ತಾ ಇದ್ದೀವಿ. ಪ್ಲಾಸ್ಟರು ಇರಲಿ ಬಿಡಿ, ಇಲ್ಲ ಫಸ್ಟ್ ಟೈಮು ತೆಗೆದುಬಿಡಿ, ಏನೂ ಆಗಲ್ಲ. ಮಸ್ತಾಗಿ ಕೋಲ್ಡ್ ವಾಟರ್ ಬೇರೆ ಸಿಕ್ಕಿದೆ. ಕೋಲ್ಡ್ ವಾಟರ್ನ ಹಾಟ್ ಮಾಡಿ ಈಗ ಬಿಸಿ ಚಾಯ್. ಬ್ಲ್ಯಾಕ್ ಟೀನಾ ಬ್ರೋ? ಬ್ಲ್ಯಾಕ್ ಟೀ ಅಂತಾರೆ. ಓಕೆ, ಬ್ಲ್ಯಾಕ್ ಟೀಗೋಸ್ಕರ ಕಪ್ಸ್ ಕೂಡ ಬಂದಿದೆ. ಕಪ್ಪು ಕೊಂಚ ಪೆರ್ಸಾ ಇರ್ಬೋದು. ಅಡಿಗೆ ಒಂದು ಕಪ್ಪು ಇಲ್ಲಿ ಇರಬೇಕು. ವಾಶ್ ಮಾಡೋಣ. ಡ್ರಿಂಕಿಂಗ್ ವಾಟರ್ ಅಲ್ಲೇ ವಾಶ್ ಮಾಡ್ತಾ ಇದ್ದೀವಿ. ಬೇಜಾರು ಮಾಡ್ಕೊಬೇಡಿ. ಕುಡಿಯುವ ನೀರು ಅಮೂಲ್ಯ. ಸೇವ್ ವಾಟರ್. ಓಕೆ, ಇದಕ್ಕೆ ನೋಡಿದ್ರೆ ನಾವು ನೀರು, ಪಾತ್ರೆ, ಫಸ್ಟ್ ಟೈಮ್ ಪಾತ್ರೆ ಯೂಸ್ ಮಾಡ್ಬೋದು. ಬ್ಯೂಟನ್ ಗ್ಯಾಸ್, ಸಿಲಿಂಡರ್, ಟೀ ಪುಡಿ, ವಾಟರ್. ಇವಾಗ ಸದ್ಯಕ್ಕೆ ಟೀ ಮಾಡುವ. ಸರ್, ನೀವು ಲಾಗಿನ್ ಆಗಿಲ್ವಾ? ಆಗಿ ಅವರು ಕೆಲಸಕ್ಕೆ ಲಾಗಿನ್ ಆಗಿದ್ದಾರೆ. ಇವಾಗ ನನ್ನ ಕೆಲಸ ಟೀ ಮಾಡುವುದು. ಟೀ ಮಾಡಿದ ಮೇಲೆ ಸಿಗ್ತೀನಿ.
ಈಗ ಟೀ ಕುಡಿಯೋಕೆ ಹೋಗೋಣ ಬನ್ನಿ. ಫೈನಲಿ ಟೀ ರೆಡಿ ಆಗಿದೆ. ತುಂಬ ಸ್ಟ್ರಾಂಗ್ ಆಗಿರುತ್ತೆ. ತುಂಬ ಸ್ಟ್ರಾಂಗ್ ಇದೆಯಾ? ಹಾಕಿ ಬ್ರೋ, ಸ್ಟ್ರಾಂಗ್ ಆಗಿದೆಯಾ? ನೀರು ಹಾಕ್ಲಾ? ತುಂಬ ಸ್ಟ್ರಾಂಗ್ ಆಯ್ತು ಅಂತ ನೀರು ಹಾಕ್ಲಾ? ಮತ್ತೆ ಟೇಸ್ಟ್ ಮಾಡಿ ನೋಡ್ತೀರಾ? ಇಟ್ಕೊಂಡು ಸೋಸೋದು ಬ್ರೋ ನೀವು ವಿಡಿಯೋ ಮಾಡ್ತೀರಾ? ಮಾಡ್ತಾ ಇದ್ದೀನಿ. ಓಕೆ. ಗುಡ್ ಕಲರ್. ಏನು ಮನ ಓಕೆ ಆಯ್ತು. ಹಾಂ, ಇನ್ನೊಂದು ಸ್ವಲ್ಪ ಶುಗರ್ ಅಂತ ಆ್ಯಡ್ ಮಾಡಿ ಬ್ರೋ. ಫೈನಲಿ ಟೀ ಮಾಡಿ 3 ಜನನು ಟೀ ಕುಡಿತಾ ಇದ್ದೀವಿ ಅಣ್ಣ ಸಮೇತ. ಥ್ಯಾಂಕ್ ಯು ಬ್ರೋ. ಹಿಂಗೆ ಇಲ್ಲಿ ಸ್ಟೇ ಮಾಡಕ್ ಬಿಟ್ಟಿದೆ. ಅದಕ್ಕೆ ಚೆನ್ನಾಗಿದೆ. ನಿಜವಾಗ್ಲೂ ಸ್ಟ್ರಾಂಗ್ ಆಗಿದೆಯಾ? Ethiopia, Sri Lanka, in India, good and Assam. ನೆಕ್ಸ್ಟ್ ಲೆವೆಲ್. ಫೈನಲಿ ಅವರು ಕೆಲಸಗಳು ಮಾಡ್ಕೊತವ್ರೆ. ನಾನು ಸುಮ್ಮನೆ ಕೂತಿದ್ದೀನಿ. ಇವಾಗ ಅಣ್ಣನ ಕೈಯಲ್ಲಿ ದುಡ್ಡು ಕೊಟ್ಟು ಕಳಿಸಿದ್ದೀವಿ ಮೀನ್ಸ್ ಊಟಕ್ಕೆ. ನೈಟು ಅಡುಗೆ ಮಾಡೋಣ ಅಂದ್ಕೊಂಡ್ವಿ. ಯಾಕೋ ಇಲ್ಲಿ ಅಂಗಡಿಗಳು ಸುತ್ತಮುತ್ತ ಯಾವುದೂ ಇಲ್ಲ, ಹೋಟ್ಲು ಮಾತ್ರ ಇರೋದು. ಅಲ್ಲಿ ರೇಷನ್ ಐಟಮ್ ಏನೂ ಸಿಗೋಲ್ಲ ಅಂದಿದ್ದಕ್ಕೆ ಇವಾಗ ಸದ್ಯಕ್ಕೆ ಊಟಕ್ಕೆ ಮಾತ್ರ ದುಡ್ಡು ಕೊಟ್ಟು ಕಳಿಸಿದ್ದೀವಿ. ಊಟ ತಂದು ಕೊಡ್ತಾರಂತೆ 8-8:30. ಇವಾಗ ಚಾರ್ಜಿಂಗ್ ಎಷ್ಟಾಗಿದೆ ಬ್ರೋ? 85% ತಿರ್ಗಾ ಆಗಿದೆ. 100% ಆಗಲಿ ಅದು ಚಾರ್ಜ್ ಆದಮೇಲೆ ಇಲ್ಲೇ ಇರುವುದಾ ಇಲ್ಲಾಂದ್ರೆ ಮೂವ್ ಮಾಡೋದು ಅಂತ ನೋಡ್ತೀವಿ. ಯಾಕಂದ್ರೆ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಇವತ್ತು ಇಲ್ಲೇ ಸ್ಟೇ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಎದ್ದು ಓಡುವ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಎಕ್ಸಸೈಸ್ ಅದು ಇದು ಇರುತ್ತಲ್ವ, ಅದು ಎಲ್ಲ ಮುಗಿಸ್ಕೊಳ್ಳೋಣ ಅಂತ. ಇವತ್ತು ಟ್ರಾವೆಲ್ ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೇ ತುಂಬ ಟ್ರಾವೆಲ್ ಮಾಡಿಲ್ಲ, 100 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. 100 ಅಂದರೆ ಕರೆಕ್ಟಾಗಿ ಕೃಷ್ಣಗಿರಿ ಹತ್ರ ಇದ್ದೀವಿ ನಾವು. ಕೃಷ್ಣಗಿರಿಗೆ ಒಂದು ಸ್ವಲ್ಪ ಮುಂದೆ ಬಂದಿದ್ದೀವಿ, ಬ್ರಿಡ್ಜ್ ಇಳಿದು ಒಂದು ಸ್ವಲ್ಪ ಮುಂದೆ. ತುಂಬ ಖುಷಿ ಆಗ್ತಿದೆ ಎಷ್ಟು ದೂರ ಟ್ರಾವೆಲ್ ಮಾಡಿರೋದು ಇವತ್ತು. ನೋಡುವ, ದಿನಕ್ಕೆ 100 ಕಿಲೋಮೀಟ್ರ್ ಅಂದರೆ ನಾವು ಇವಾಗ ಸದ್ಯಕ್ಕೆ ಕನ್ಯಾಕುಮಾರಿ ಟಾರ್ಗೆಟ್ ಇಟ್ಕೊಂಡಿರೋದು ಫಸ್ಟು. ಯಾಕಂದರೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು. ಕನ್ಯಾಕುಮಾರಿ ಅಂದ್ರೂ 600 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ. ಹಾಗಾದರೆ ನಮಗೆ 6 ದಿನ ಹಿಡಿಬೋದೇನೋ. 100 ಕಿಲೋಮೀಟ್ರ್ ಅಂತ ಕವರ್ ಮಾಡಿದ್ರು 6 ದಿನ ಹಿಡಿಯುತ್ತೆ. ನೋಡುವ, ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಬ್ರೋ ಎಕ್ಸ್ಪೀರಿಯನ್ಸು? ನೈಸ್ ಬ್ರೋ, ನೈಸ್. ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಇವಾಗ, ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಸರಿ, ಊಟ ಬಂದಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಜೈ ಆಂಜನೇಯ, ಜೈ ಆಂಜನೇಯ. ಆಂಜನೇಯ ಮೇಲೆ ಭಾರ ಬಿಟ್ಟು ಹೋಗೋದಾಗೋಗಿದೆ. ಓಕೆ ಬಾಯ್. ಊಟ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಫೈನಲ್ ನೋಡಿದ್ರೆ ಇವಾಗ ಅಣ್ಣನೂ ಬಂದ್ಬಿಟ್ಟು ಊಟ ಕೊಟ್ಬಿಟ್ಟು ಹೋದ್ರು. ಅವ್ರನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಪಟ ಅಂತ ಕೊಟ್ಬಿಟ್ಟು ಪಟ ಅಂತ ಓಡೋಗ್ಬಿಟ್ರು. ಬ್ರೋ ಫಸ್ಟು ಬನ್ನಿ ತಿನ್ನೋಣ ಬ್ರೋ. ಮಧ್ಯಾಹ್ನ ಕರೆಕ್ಟಾಗಿ ತಿಂದಿಲ್ಲ ಊಟ. ಸ್ವಲ್ಪ ವರ್ಕ್ ಇತ್ತು, ಪರವಾಗಿಲ್ಲ ಬ್ರೋ. ಫಸ್ಟು ಊಟ, ಅದಾದ್ಮೇಲೆ ಪಾಠ. ಏನಂತೀರಾ? ಓಕೆ ಬ್ರೋ. ಹಾಂ ಬ್ರೋ, ಇನ್ನು ಹಂಗೆ ಸೈಡ್ ಹಾಕ್ಬಿಟ್ಟು ಹಿಂಗೆ ತಿರ್ಕೊಂಬಿಡಿ. ಇಬ್ರು ಒಂದೇ ಕಡೆ ಕೂತ್ಕೊಂಡು ತಿನ್ಬಿಡೋಣ. ಆ ಲೈಟ್ ಚಾರ್ಜ್ ಹಾಕಿದ್ರೆ ಹಂಗೆ ಲೈಟ್ ಚಾರ್ಜ್ ಹಾಕೊಂಡು ತಿನ್ಬಿಡೋಣ. ಆಗ್ತಾ ಇದೆಯಾ? ಓಕೆ ಓಕೆ ಬ್ರೋ, ಫೈನ್. ನೋಡಿದ್ರೆ ಫೈನಲಿ ಎಗ್ ಚಿಕನ್ ರೈಸ್ ಬಂದಿದೆ ನಮಗೆ. ಇನ್ನು ತಿನ್ನುವ. ಫ್ರೈಡ್ ರೈಸ್ ಬ್ರೋ, ಇದು ಗೋಬಿ ಫ್ರೈಡ್ ರೈಸ್ ಅನ್ಕೋತೀನಿ. ಗೋಬಿ ಫ್ರೈಡ್ ರೈಸ್? ಹೌದು ಬ್ರೋ. ಅವರು ಓಪನ್ ಮಾಡ್ಕೊತವ್ರೆ. ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ ನಿಮಗೆ. ಏನಂತೀರ ಬ್ರೋ? ಅಂದರೆ ಟೆಂಟ್ ಹಾಕಿ ಇಲ್ಲೇ ಮಲಗ್ತೀವ ಇಲ್ಲಾಂದ್ರೆ ಹೊಡ್ತೀವ ಗೊತ್ತಿಲ್ಲ. ಲಸ್ಸಿ ಹೇಗಿದೆ ಬ್ರೋ? ಸ್ಮೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ. ಏನಂತೀರಾ ಬ್ರೋ? ಟೇಸ್ಟ್ ಮಾಡಿ ಹೇಳಿ ಬ್ರೋ ಬೇಗ ಪಟ್ಟಂತ. ಸ್ವರ್ಗನಾ? ಮಧ್ಯಾಹ್ನದಿಂದ ಊಟ ತಿಂದಿಲ್ಲ, ಇವಾಗ ಸ್ವರ್ಗ ತೋರಿಸುತ್ತೆ. ತಿಂದಾದ್ಮೇಲೆ ಸಿಗ್ತೀವಿ. ಫೈನಲಿ ನೋಡಿದ್ರೆ ಇಲ್ಲಿಂದ ತಿರ್ಗಾ ನೈಟ್ ಹೊರಡ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂದರೆ ಕರೆಕ್ಟಾಗಿ 9:15 ಟೈಮು. 100% ಚಾರ್ಜು ಆಯಿತು. ಕರೆಕ್ಟಾಗಿ 5 ಗಂಟೆಗೆ ಹಾಕಿದ್ವಿ. ಎಷ್ಟು 5 ಅಂದರೆ 9 ಅಂದರೆ 4 ಅವರ್ ಚಾರ್ಜ್ ಆಗಿದೆ ಗಾಡಿ. ಕರೆಕ್ಟಾಗಿ 100 ಕಿಲೋಮೀಟ್ರ್ 115 ಕಿಲೋಮೀಟ್ರ್ ರೇಂಜ್ ಇರೋದು.
100 ಕಿಲೋಮೀಟರ್ ಅಂತೂ ಹೋಗುತ್ತೆ. ಇವಾಗ ಯಾಕೆ ಇಲ್ಲಿಂದ ಬೇಗ ಹೋಗ್ತಿದೀವಿ ಅಂದರೆ ನಮ್ಮ ಅದಕ್ಕೆ ಬಿಟ್ಟಿಲ್ಲ ಅವರು, ಮೀನ್ಸ್ ಜಾಗ ಸಿಕ್ಕಿಲ್ಲ ನಮಗೆ, ಅದಕ್ಕೆ ಎಲ್ಲ ಪ್ಯಾಕ್ಗಳು ಮಾಡ್ತಾ ಇದ್ದೀವಿ. ಪಾಪ ಅವ್ರು ಕೆಲಸ ಮಾಡ್ತಾಯಿದ್ರು. ನಾನಲ್ಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಇನ್ನೊಂದು 3 ಕಿಲೋಮೀಟ್ರ್ ಹೋಗ್ಬಿಟ್ಟು ಆಮೇಲೆ ಚಾರ್ಜ್ ಹಾಕ್ಕೊಂಡು ಎಲ್ಲಾದ್ರೂ ನೈಟ್ ಫುಲ್ಲು ಕೆಲಸ ಮಾಡಬೇಕು. 3 ಗಂಟೆ ಆಗುತ್ತಲ್ಲ ಬ್ರೋ ಇದು ಲಾಗೌಟು? ಬ್ರೋ ಹಾಂ, ಈ ಬ್ಯಾಗ್ನ ಮುಂದೆ ಇಟ್ಬಿಟ್ಟು ಆ ಬ್ಯಾಗ್ನ ಹಿಂದೆ ಇಟ್ಬಿಡ್ತೀವಿ ಬ್ರೋ. ಹೆಂಗಿದ್ರು ನಡೆಯುತ್ತೆ ಬ್ರೋ. ಡನ್. ಇವಾಗ ನೋಡಿ ಕತ್ಲುದ್ರೆ ಕತ್ಲು, ಏನೂ ಕಾಣಿಸಲ್ಲ. ಅದಕ್ಕೆ ಇವಾಗ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಆಗ್ತೀವೋ ಅಲ್ಲಿ ವಿಡಿಯೋ ಮಾಡ್ತೀನಿ. ಇವಾಗ ಫೈನಲಿ ನೋಡಿದ್ರೆ ನಾವು ಬಂದ್ಬಿಟ್ಟು ಧರ್ಮಪುರಿಗೆ ರೀಚ್ ಆಗಿದ್ದೀವಿ. ಕೊತ್ನೂರು ಇಲ್ಲ ಬ್ರೋ, ಕೊಂಪೂರ್ ಅಂತ ಒಂದು ಟೋಲ್ ಮುಂದೆ ನಾವು ಸ್ವಲ್ಪ ಮುಂದೆ ಬಂದು ಅಣ್ಣ ಹತ್ರ ಚಾರ್ಜ್ ಹಾಕಕ್ಕೆ ಕೇಳಿದ್ವಿ. ಅಣ್ಣ ಚಾರ್ಜ್ ಹಾಕೋತೀವಿ ಅಂದರೆ, ಯಾಕಂದರೆ ಕೆಲಸ ಮಾಡೋಕ್ಕೂ ಲ್ಯಾಪ್ಟಾಪ್ ಬೇಕಲ್ವಾ, ಸೊ ಅದಕ್ಕೋಸ್ಕರ ಚಾರ್ಜ್ ಹಾಕಬೇಕು. ಹಂಗೆ ಗಾಡಿನೂ ಚಾರ್ಜ್ ಹಾಕೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. ಕಾಡು ಚಳಿ ಚಳಿ. ಮಾರ್ನಿಂಗ್ ಬ್ರೋ. ಫೈನಲಿ ಚಾರ್ಜ್ ಹಾಕೋಣ ಅಂತ ಬಂದ್ವಿ. ನೋಡಿದ್ರೆ ಚಾರ್ಜಿಂಗ್ ಪಾಯಿಂಟ್ನೇ ಕಿತ್ತಿಸ್ಬಿಟ್ಟವ್ರು ಇಲ್ಲಿ. ಕ್ರೇಜಿ. ಇವಾಗ ನೋಡಿದ್ರೆ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾವು ಇವಾಗ ಬಂದು ಭಾರತ್ ಪೆಟ್ರೋಲ್ ಬಂಕಲ್ಲಿ ಚಾರ್ಜಿಂಗ್ ಪಾಯಿಂಟ್ ಸಿಕ್ಕಿದೆ. ದೇವ್ರ ದಯದಲ್ಲಿ ಇವಾಗ ಚಾರ್ಜ್ ಹಾಕ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಪಾಯಿಂಟ್ಗೆ ಮುಂದುವರಿತೀವಿ. ಈ ವಿಡಿಯೋ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಿದ್ದೆ ಅಂತೂ ಮಾಡಿಲ್ಲ, ಏನು ಹೇಳೋದಂತ ಒಂದು ಅರ್ಥ ಆಗ್ತಾಯಿಲ್ಲ. ಓಕೆ, ಬೈ ಸ್ಕ್ವಾಡ್, ಗುಡ್ ನೈಟ್, ಟೇಕ್ ಕೇರ್, ಟಾಟಾ, ಬೈ ಬೈ.